ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ. ನಾವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹೀರಾಪುರ ಕ್ರಾಸ್ನಲ್ಲಿ ಗಣೇಶನ ಮೂರ್ತಿಯನ್ನು ತಯಾರು ಮಾಡೋ ಶೆಡ್ಡಿಗೆ ಬಂದಿದ್ದೇವೆ. ಇಲ್ಲಿ ಹೋಲ್ಸೇಲ್ ದರದಲ್ಲಿ ಅಂದರೆ ಇವರೇ ತಯಾರು ಮಾಡೋದರಿಂದ ಕಡಿಮೆ ಬೆಲೆಯಲ್ಲಿ ಗಣೇಶ ವಿಗ್ರಹವನ್ನು ಸಿಗುತ್ತವೆ. ಕಲಬುರಗಿಯ ಸುತ್ತಮುತ್ತಲಿನ ಜನರು ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ಅಥವಾ ತೊಗೊಂಡು ಹೋಗಿ, ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅತಿ ದೊಡ್ಡ ಗಣೇಶ ಬೇಕಾದರೂ ಇಲ್ಲಿ ಸಿಗುತ್ತೆ, ಅತಿ ಚಿಕ್ಕ ಗಣೇಶಗಳನ್ನು ಸಿಗುತ್ತವೆ. ಮೂರ್ತಿಗಳಲ್ಲಿ ಯಾವುದು ಮೀಡಿಯಮ್ಮು, ದೊಡ್ಡದು, ಚಿಕ್ಕದು ಎಲ್ಲ ಸಿಗುತ್ತವೆ. ಮನೆಯಲ್ಲಿ ಪೂಜೆಗೋಸ್ಕರ ಬಂದ್ರೂ ಇವರು ಕೊಡ್ತಾರೆ. ಯಾರಾದರೂ ಹೋಲ್ಸೇಲ್ ದರದಲ್ಲಿ ಇಲ್ಲಿದ ಖರೀದಿ ಮಾಡ್ಕೊಂಡು ಹೋಗಿ ವ್ಯಾಪಾರ ಮಾಡೋ ಅಂಗಡಿಯಲ್ಲಿ ಯಾರಾದರೂ ಇಟ್ಕೊಂಡು ಅಥವಾ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಂಡು ಯಾರಾದರೂ ಮಾರೋ ಹಾಗಿದ್ರೂ ಇಲ್ಲಿ ಬಂದು ವಿಸಿಟ್ ಕೊಡ್ಬೋದು. ಗಣೇಶ ಬಂತು ಅಂದರೆ ನಮಗೆ ಒಂದು ಒಳ್ಳೆಯ ಒಂದು ಉತ್ಸಾಹ. ಗಣೇಶ ಉತ್ಸವ ಅಂದರೆ ಎಲ್ರಿಗೂ ಒಂದು ಖುಷಿ ತರೋ ಉತ್ಸವ ಇದ್ದಂಗೆ. ಆ ಉತ್ಸವದಲ್ಲಿ ನಮಗೆ ಒಂದು ಕತೆ ನೆನಪಿಗೆ ಬರ್ತಾಯಿದೆ. ಏನು ಅಂದರೆ, ಗಣೇಶ ಒಂದು ಕಡೆ ಊಟಕ್ಕೆ ಹೇಳಿದ್ರಂತೆ. ಗಣೇಶ ಹೊಟ್ಟೆ ತುಂಬ ತಿಂದ್ಕೊಂಡು ಬೆಳದಿಂಗಳ ಬೆಳಕಲ್ಲಿ ಆರಾಮಾಗಿ ಹುಟ್ಟಿದ್ದಂತೆ. ಆವಾಗ ನಾಗಪ್ಪ ಸ್ವಾಮಿಗಳು ಎದುರಿಗೆ ಬಂದರು. ಇಲಿ ಮೇಲೆ ಕುಂತ ಗಣೇಶ ಸ್ವಲ್ಪ ಅಳಗಾಡಿದ ತಕ್ಷಣ ಇಲಿ ಆ ನಾಗಪ್ಪನ ನೋಡಿ ಜರುಗಿಬಿಡ್ತು. ಗಣೇಶ ಡುಮ್ ಅಂತ ತೆಳಗೆ ಬಿದ್ದುಬಿಟ್ಟ. ಹೊಟ್ಟೆ ಡಮ್ ಅಂತ ಹೊಡೆದ್ಬಿಡ್ತು. ಗಣೇಶ ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇಲ್ಲ. ಆವಾಗ ಗಣೇಶ ಕಡುಬು, ಕಾಯಿ, ಕರ್ಪೂರ ಏನೇನಿದ್ದು ಹೊಟ್ಟೆ ಸಿಹಿ ತಿಂಡಿಗಳೆಲ್ಲ ಹೊಟ್ಟೆಯಲ್ಲಿ ಹಾಕ್ಕೊಂಡು ಅದೇ ಹೊಟ್ಟೆ ನಾಗಪ್ಪ ಸ್ವಾಮಿನ ತೊಗೊಂಡು ಹೊಟ್ಟೆಯಲ್ಲಿ ಕಟ್ಕೊಂಡು ಬಿಟ್ಟ. ಅಷ್ಟರಲ್ಲೇ ಮ್ಯಾಗಿಂದ ನಗನಗತಾ ಒಂದು ಸೌಂಡು ಬಂದುಬಿಡ್ತು. ಯಾರಪ್ಪ ಅಂತ ಮ್ಯಾಗೆ ಗಣೇಶ ನೋಡ್ರಷ್ಟರಲ್ಲಿ ಚಂದ್ರಮ್ಮ ನಗ್ತಾ ಇದ್ದ. ಗಣೇಶನಿಗೆ ಕೋಪ ಬಂತು. ನನಗೆ ನೋಡ್ತಾ ಇದೆಯಲ್ಲ ಚಂದ್ರಮ್ಮ, ನೀನು ಅದು ನಗ್ತಾ ಇದೆಯಾ, ನಿನ್ನನ್ನು ನಾನು ಶಾಪ ಕೊಡ್ತೀನಿ ಅಂತ ಶಾಪ ಕೊಟ್ಬಿಟ್ಟ. ಗಣೇಶನ ಶಾಪ ನೋಡಿ ಚಂದ್ರಮ್ಮ ಅಲ್ಲಿ ಆಡಿಬಿಟ್ಟ. ಆಮೇಲೆ ಹೇಳ್ದ, ಇಲ್ಲ ನನಗೆ ಕ್ಷಮಿಸ್ಬಿಡು, ನಾನು ನಕ್ಕಿದ್ದಕ್ಕೆ ತಪ್ಪಾಯಿತು ಅಂತ ಗೋಗರ್ದು ಕೇಳ್ಕೊಂಡ ಚಂದ್ರಮ್ಮ. ಆವಾಗ ಗಣೇಶ ಹೇಳ್ದ, ನೋಡು, ಈ ಶಾಪದಿಂದ ಮುಕ್ತಿ ಆಗಬೇಕು ಅಂದರೆ ನನ್ನ ಪೂಜೆ ಆದ ಮೇಲೆ ನಿನ್ನನ್ನು ದರ್ಶನ ಪಡೆದ್ರೆ ಇದರ ಶಾಪ ನಿಮಗೆ ಹತ್ತಲ್ಲ. ನನ್ನ ದರ್ಶನಕ್ಕಿಂತ ಮೊದಲು ಯಾರಾದರೂ ನಿನ್ನನ್ನು ನೋಡಿದ್ರು ಅಪವಾದ ತಪ್ಪದು ಎಂದು ವಾಪಸ್ ತಗೊಂಡ. ಅಷ್ಟರಲ್ಲಿ ಚಂದ್ರಮ್ಮ ಶಾಂತನಾದ ಹಾಗೂ ಗಣೇಶ ಹೊರಟೋದ. ಇದು ಒಂದಿನ ಹೀಗೆ ನಡೀತಾ ಇತ್ತು. ಕೃಷ್ಣ ಪರಮಾತ್ಮ ತನ್ನ ಗೋಗಳನ್ನು ತಗೊಂಡು ಹೊರಟಿದ್ದ. ಗೋವಿನ ಹೆಜ್ಜೆ ನೀರಲ್ಲಿ ಕುಂತು ಆ ನೀರ ಕೆಸರಲ್ಲಿ ಗೋವಿನ ಹೆಜ್ಜೆ ಬಿದ್ದು ಅದರಲ್ಲಿ ನೀರು ತುಂಬಿಕೊಂಡು ಚಂದ್ರಮ್ಮನ ಅದರಲ್ಲಿ ನೋಡಿಬಿಟ್ಟ ಕೃಷ್ಣ ಪರಮಾತ್ಮ. ಅವರಿಗೆ ಗೊತ್ತಿಲ್ಲ ಇವತ್ತು ಚೌತಿ ಅಂತ. ಆದರೂ ಮನೆ ಹೋದರು. ಎಲ್ಲ ಸರಿಯಾಗಿ ಇರ್ತಿತ್ತು. ಮರುದಿವಸ ರಾಜ ಶಮಂತಕಮಣಿ ಕಳುವಾಗಿದೆ ಅಂತ ಶುರು ಮಾಡಿಬಿಟ್ಟ. ಅಷ್ಟರಲ್ಲಿ ಯಾರು ತೊಗೊಂಡಿದ್ದು ಅಂದರೆ, ಇಲ್ಲಿ ಬಂದಿದ್ದೆ ಕೃಷ್ಣನೇ ತೊಗೊಂಡಿದ್ದು ಶಮಂತಕಮಣಿ ಅಂತ ಕೃಷ್ಣ ಪರಮಾತ್ಮನ ಮೇಲೆ ಎಲ್ಲರೂ ಬಂದುಬಿಟ್ರು. ಆವಾಗ ಏನಿದು ಅಪವಾದ ನನ್ನ ಮೇಲೆ ಬಂತಲ್ಲ ಅಂತ ಶಮಂತಕಮಣಿಯ ಹೂಡ್ಕೊಡು ಕಾಡಿಗೆ ಹೋದರು. ಕಾಡಲ್ಲಿ ಒಂದು ಯುವರಾಣಿ ಹಾಕ್ಕೊಂಡು ಹೊರಟಿದ್ದು. ಈ ಮಣಿ ಎಲ್ಲಿ ಸಿಕ್ತು ಅಮ್ಮ ಅಂತ ಕೃಷ್ಣ ಪರಮಾತ್ಮ ಆ ಹುಡುಗಿಗೆ ಕೇಳ್ದ. ಆ ಅಮ್ಮ ಹೇಳ್ತು, ನಮ್ಮ ತಂದೆ ತಂದು ಕೊಟ್ಟಿದ್ದು. ನಿಮ್ಮ ತಂದೆ ಎಲ್ಲಿ ಅಂತ ಕೇಳ್ದ. ಗವಿಗೆ ಕರ್ಕೊಂಡು ಹೋಯ್ತು. ಗವಿಯಲ್ಲಿ ಅಷ್ಟರಲ್ಲೇ ಕರಡಿ ಇತ್ತು. ಕರಡಿ ನೋಡಿ, ಇಲ್ಲ ಇದು ನಂದು ಶಮಂತಕಮಣಿ ಅಂತು, ಕೃಷ್ಣ ಪರಮಾತ್ಮ ಕೊಡೋಪ್ಪ, ಅದು ರಾಜಂದು, ಹಿಂಗಾಗಿದೆ ಅಂತ ಕೃಷ್ಣ ಪರಮಾತ್ಮ ಕೇಳ್ದ. ಕೇಳಿಲ್ಲ. ಕರಡಿ ಹೇಳ್ತು, ನನ್ನ ಜೊತೆ ಯುದ್ಧ ಮಾಡು, ಆವಾಗ ಈ ಶಮಂತಕಮಣಿ ನಿನಗೆ ಕೊಡ್ತೀನಿ ಅಂತು. ಕೃಷ್ಣ ಪರಮಾತ್ಮ ಆಯಿತು, ಈಗ ನಾನು ನಿನ್ನ ಜೊತೆ ಯುದ್ಧ ಮಾಡಲು ಶುದ್ಧರಾಗಿದ್ದೇನೆ ಅಂತ ಹೇಳಿದ್ರು. ಆವಾಗ ಘೋರ ಯುದ್ಧ ನಡೀತು. ಇಬ್ಬರ ಯುದ್ಧದಲ್ಲಿ ಕರಡಿ, ಯಾಕೋ ಇಲ್ಲಿ ನನಗೆ ಒಂಥರ ಕಾಣಿಸ್ತಾ ಇದೆಯಲ್ಲ, ನನಗೆ ನನ್ನವರು ಯಾರೋ ಇದ್ದಾರಲ್ಲ ಅಂತ ನೋಡೋಷ್ಟರಲ್ಲಿ ಅಂತರಾಳ ಹೇಳ್ತಾ ಇರ್ತೇವೆ, ಇದು ಶ್ರೀಕೃಷ್ಣ ಪರಮಾತ್ಮನೇ ಶ್ರೀರಾಮ ಎಂದು. ಆವಾಗ ಯುದ್ಧವನ್ನು ಬಿಟ್ಟು ಕಾಲಿಗೆ ಬಿತ್ತು ಕೃಷ್ಣ ಪರಮಾತ್ಮನಿಗೆ ಕರಡಿ. ನೀನು ಯಾರಪ್ಪ ಅಂತ ಶ್ರೀಕೃಷ್ಣ ಪರಮಾತ್ಮ ಕೇಳೋಷ್ಟರಲ್ಲಿ ಅದು ಹೇಳ್ತು, ನಾನೇ ಜಾಂಬುವಂತ. ಹಿಂದಿನ ಜನ್ಮದಲ್ಲಿ ನಾನು ಜಾಂಬುವಂತನಾಗಿದ್ದೆ. ಕೃಷ್ಣ ಪರಮಾತ್ಮ, ತಾವು ಶ್ರೀರಾಮರಾಗಿದ್ರಿ, ಅದಕ್ಕೆ ನಾನು ನಿಮ್ಮ ಜೊತೆ ಯುದ್ಧ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಅದು ಕಾಲಿಗೆ ಬಿತ್ತು. ಅಷ್ಟರಲ್ಲಿ ಕೃಷ್ಣ ಪರಮಾತ್ಮನಿಗೂ ಅದೇ ಬೇಕಾಗಿತ್ತು. ಶಮಂತಕಮಣಿಯನ್ನು ತಗೊಂಡು ಅವರು ಊರಿಗೆ ಬಂದರು.
ತಮ್ಮ ನಾಡಿನಲ್ಲಿ ಎಲ್ಲರೂ ಕೃಷ್ಣ ಬಂದ ಆವಾಗ ಕೃಷ್ಣ ಪರಮಾತ್ಮ ಶಮಂತಕ ಮಣಿ ರಾಜನ ಕೈಯಲ್ಲಿ ಕೊಟ್ಟು ಹೇಳಿದ್ರು. ಅದಕ್ಕೆ ಶಮಂತಕ ಮಣಿ ತಂದು ಕೊಟ್ಟ ಕೃಷ್ಣನಿಗೂ ಆ ಅಪವಾದ ತಪ್ಪಲಿಲ್ಲ, ಪರಮಾತ್ಮರಿಗೂ ಆ ಅಪವಾದ ತಪ್ಪಲಿಲ್ಲ ಅಂತಾರೆ. ಅದಕ್ಕೆ ನಾವೆಲ್ಲರೂ ಶ್ರೀ ಗಣೇಶನ ಪೂಜೆ ಮಾಡಿ ಅಥವಾ ದರ್ಶನವನ್ನು ಮಾಡಿ ಆಮೇಲೆ ಚಂದ್ರಮಾನ ನೋಡಬೇಕು ಅಂತ ಚೌತಿ ದಿನ ಎಲ್ಲರೂ ಈ ಕಥೆನ ಹೇಳ್ತಾ ಇದ್ರು. ನಾವು ಕೇಳಿದ್ದೀವಿ, ಅಲ್ಪ ಸ್ವಲ್ಪ ಎಷ್ಟಿದೆ ನನಗೆ ಅಷ್ಟು ತಿಳಿದಷ್ಟು ತಮಗೆ ಹೇಳಲು ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಂದು ಕುಬೇರ ದೇವ ಎಲ್ರಿಗೂ ತೋರಿಸ್ಕೋಬೇಕು ಅಂತ ಗಣೇಶನ್ನು ಮತ್ತು ಎಲ್ಲ ದೇವತೆಗಳಿಗೂ ಕರೆದಿರ್ತಾನೆ ಊಟಕ್ಕೆ. ಊಟದಲ್ಲಿ ಗಣೇಶ ಸಿಕ್ಕಾಪಟ್ಟೆ ಉಂಡ್ಬಿಟ್ಟು ಎಲ್ಲವನ್ನು ಖಾಲಿ ಮಾಡಿರ್ತಾನೆ. ಆವಾಗ ದಿಗ್ಭ್ರಮೆಗೊಂಡು ಕುಬೇರ ದೇವ ಇನ್ನೆಲ್ಲ ತರಿಸಿದ ಆಯಿತು ಇನ್ನೇನು ಅಂತ ಪಾರ್ವತಿ ಪರಮೇಶ್ವರ ಹತ್ರ ಹೋಗ್ತಾನೆ. ಏನಪ್ಪ ನಿನ್ನ ಮಗ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾ ಇದ್ದಾನೆ, ಅದಕ್ಕೆ ನಾವು ಏನು ಮಾಡಬೇಕು, ಹೊಟ್ಟೆ ತುಂಬ್ತಾನೆ ಇಲ್ಲ ಗಣೇಶನ್ ಅಂದಾಗ ಶಿವಪಾರ್ವತಿ ಪರಮೇಶ್ವರ ಹೇಳ್ತಾರೆ, ಇಲ್ಲೋಡು ಈ ಗರಿಕೆ ಮತ್ತು ಉತ್ತರಣೆ ಕಡ್ಡಿ ಆತನಿಗೆ ಕೊಡುವಂತ ಶಿವ ಪಾರ್ವತಿಯರು ಕೊಡ್ತಾರೆ. ಕೈ ಜೋಡಿಸಿ ತೊಗೊಂಡು ಬಂದು ಆ ಉತ್ತರಣೆ ಕಡ್ಡಿ ಮತ್ತು ಗರಿಕೆ ಗಣೇಶನ ಎದುರುಗಡೆ ಇಟ್ಟ ತಕ್ಷಣ ಗಣೇಶನ ಹೊಟ್ಟೆ ತುಂಬುತ್ತೆ. ಅಂತ ಕೈ ಹಿಡಿತಾ ಗಣೇಶ ಹೊಟ್ಟೆ ತುಂಬಿತು ಅಂತಾನೆ. ಆವಾಗ ಕುಬೇರದೇವ್ರಿಗೆ ಗೊತ್ತಾಗುತ್ತೆ, ನಾನು ಎಷ್ಟೇ ತೋರಿದ್ರು ನಾನು ಚಿಕ್ಕವನೇ ಅಂತ. ಆವಾಗ ಅವರಲ್ಲಿ ಕ್ಷಮೆ ಕೇಳ್ತಾನೆ. ಗಣೇಶ ಹೇಳ್ತಾನೆ, ನೋಡಪ್ಪ ನನಗೆ ಗರಿಕೆ ಮತ್ತು ಉತ್ತರಣೆ ಕಡ್ಡಿ ಇಟ್ಟರೆ ಸಾಕು ಅಂತಾನೆ. ಅದಕ್ಕೆ ಎಲ್ಲರೂ ಎಲ್ಲ ಇಟ್ಟರು ಗಣೇಶನಿಗೆ ಗರಿಕೆ ಮತ್ತು ಉತ್ತರಣೆ ಕಡ್ಡಿ ಇಟ್ಟೇ ಇಡ್ತಾರೆ. ಇದು ಒಂದು ಚಿಕ್ಕ ಕಥೆಯನ್ನು ಮುಗಿಸ್ತಾ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ VK ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡ್ತಾ ಇರಿ. ಎಲ್ರಿಗೂ ನಮಸ್ಕಾರ.